ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ನ ತಾಯಿ ಆಗ್ತಾ ಇವ್ನಿ ಅಂದ ತಕ್ಷಣ ಅಜ್ಜಿ ಏಟ್ ಖುಷಿ ಪಟ್ರು. ನನ್ಗೆ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಆ ಖುಷಿ ಮಾಯ ಆಗಿ ಮತ್ತೆ ನನ್ ಮ್ಯಾಕ್ ರೇಗ್ಬಿಟ್ರು. ಇದ್ರ ಅರ್ಥ ಏನು? ಕಮಲಿ, ಏನ್ ಕಮಲಿ, ದೇವಸ್ಥಾನಕ್ ಬಂದಿದ್ಯಾ? ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಬಂದಿದ್ಯಾ? ಗುಡ್, ವೆರಿ ಗುಡ್. ಇನ್ನು ನಿನ್ ದೇವರ ಆಶೀರ್ವಾದ ಬೇಕೇ ಬೇಕು. ಯಾಕಂದ್ರೆ ಇನ್ನು ಮುಂದೆ ನೀನು ಒಂಟಿ ಆಗಿರ್ತೀಯಲ್ವಾ, ಆಗ ದೇವ್ರ ತಾನೇ ನಿನ್ ಜೊತೆಗಿರೋದು. ಪಾಪ, ನಾನೇ ನಿನಗ್ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಕಮ್ಲಿ. ಅಷ್ಟರಲ್ಲಿ ನೀನೇ ಸಿಕ್ಬಿಟ್ಟೆ. ಅದು ಎಂತ ಜಾಗದಲ್ಲಿ ನೋಡು. ಕಮ್ಲಿ, ನಾನಿನ ಕೊಟ್ಟ ಗಡುವಿನಲ್ಲಿ 4 ದಿನಗಳು ಮುಗ್ದೋಯ್ತು. ನೆನ್ಪಿದ್ಯಾ? ಇನ್ನೇನ್ ಋಷಿ ಜೊತೆ ಕಳಿಯೋಕ್ ಉಳ್ದಿರೋದು ಬರೀ 11 ದಿನಗಳು ಮಾತ್ರ. ಅಷ್ಟ್ರಲ್ಲಿ ನೀನು ಯಾವ ದೇವಸ್ಥಾನಕ್ ಬೇಕಾದ್ರೂ ಹೋಗಿ ಋಷಿ ನನ್ನಿಂದ ದೂರ ಆಗದೆ ಇರ್ಲಪ್ಪ ಅಂತ ಎಷ್ಟು ಬೇಕಾದ್ರೂ ಬೇಡ್ಕೋ, ಹರಕೆ ಬೇಕಾದ್ರೂ ಕಟ್ಕೋ. ಆದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ನೀನು ನಿನ್ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಕಮ್ಲಿ. ಇವತ್ತಿಂದ 11 ದಿನಕ್ಕೆ ನೀನ್ ಋಷಿನ ಬಿಟ್ಟು ಹೋಗ್ತಾ ಇರ್ಬೇಕು. ಅದ್ ಎಲ್ಲಿಗೆ ಹೋಗ್ತೀಯೋ, ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನೀನು ಋಷಿನ ಬಿಡ್ಬೇಕು ಅಷ್ಟೇ. ನೀನ್ ಬಿಡ್ಲಿಲ್ಲ ಅಂದ್ರೂ ನಾನೇ ಬಿಡಿಸ್ತೀನಿ. ಯಾಕೆ ನಗ್ತಿದೀಯಾ? ನಿಮ್ ಮಾತನ್ ಕೇಳಿ ನನ್ ನಗು ಬರ್ತೈತೆ ಚಿಕ್ಕಮ್ಮ. ಏನಂದ್ರೆ ನೀವು ನಾನು ರಿಷಿ ಸರ್ನ ಬಿಡ್ಬೇಕಾ? ಇಲ್ಲ ಅಂದ್ರೆ ನೀವೇ ನನ್ನ ರಿಷಿ ಸರಿಂದ ದೂರ ಮಾಡ್ತೀರಾ? ಹಾ, ನೀವೇ ಅಲ್ಲ, ಯಾರೇ ಬಂದ್ರುವೆ ನನ್ನ ರಿಷಿ ಸರ್ನ ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೊಂದು ಶಕ್ತಿ ಇವಾಗ ನನ್ನ ಹತ್ರ ಐತೆ. ಏನು ಪ್ರೀತಿನಾ? ನಿನ್ ಪ್ರೀತಿ ಎಲ್ಲ ಇಲ್ಲಿ ಕೆಲ್ಸಕ್ ಬರಲ್ಲ. ಪೂರ್ತಿ ನನ್ ಮಾತ್ ಕೇಳಿಸ್ಕೊಳ್ಳಿ ಚಿಕ್ಕಮ್ಮ. ನಮ್ಮಿಬ್ರು ಮಧ್ಯ ಇರೋದು ಬರೀ ಪ್ರೀತಿ ಅಲ್ಲ, ನಮ್ಮಿಬ್ರು ಪ್ರೀತಿ ಸಂಕೇತವಾಗಿರೋ ಮಗು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.